ಆತ್ಮೀಯ ಸ್ಪರ್ಧಾರ್ಥಿಗಳೇ, ಬಹಳಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತಾಯಿದ್ರಿ, ಸರ್ ನಿಮ್ಮ ಗ್ರೂಪ್ ಸಿ ಪುಸ್ತಕದಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತೇಳಿ ಕೇಳ್ತಾಯಿದ್ರಿ. ಇದಕ್ಕಿಂತ ಮುಂಚೆಗೆ ನಾನು ತಮ್ನೇಲಲ್ಲಿ ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ ಅಂತಕ್ಕಂತಹ ಒಂದು ಸೆಂಟೆನ್ಸನ್ನು ಹಾಕಿದ್ದೀನಿ. ಆ ಸೆಂಟೆನ್ಸು ಯಾರು ಹೇಳಿದ್ದಾರೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ತದನಂತರದಲ್ಲಿ ಆತ್ಮೀಯರೇ, ನನ್ನ ಇಡೀ ಪರೀಕ್ಷಾ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ದೇರ್ ಈಸ್ ನೋ ಪರ್ಫೆಕ್ಟ್ ಬುಕ್ ಇನ್ ದಿಸ್ ವರ್ಲ್ಡ್. ಯಾವ ಬುಕ್ಕು ಸಹ ಪರ್ಫೆಕ್ಟ್ ಅಲ್ಲ, ಆ್ಯಂಡ್ ಪರ್ಫೆಕ್ಷನ್ ಈಸ್ ಎ ಮಿತ್. ಓಕೆ, ಮಾರುಕಟ್ಟೆಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿಯಲ್ಲಿ ಲಕ್ಷ್ಮೀಕಾಂತ್ ಪುಸ್ತಕ ಇದೆ. ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿ ಇರದಂತಹ ಅಂಶವನ್ನು ಸಹ ಎಕ್ಸಾಮ್ಸ್ಗೆ ಕೇಳ್ತಾರೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎ ಎಕ್ಸಾಮ್. ಓಕೆ, ಆದ್ದರಿಂದ ಎಲ್ಲ ಪುಸ್ತಕಗಳಿಗೂ ತನ್ನದೇ ಆದ ಹಿತಿಮಿತಿದ್ದಾವೆ, ತನ್ನದೇ ಆದ ಸಾಮರ್ಥ್ಯವೂ ಸಹ ಇದ್ದಾವೆ. ನೋಡಿ, ನಾವು ಈ ಪುಸ್ತಕ ತಯಾರು ಮಾಡಬೇಕಾದ ಸಂದರ್ಭದಲ್ಲಿ, ಬರಿತಕ್ಕಂಥ ಸಂದರ್ಭದಲ್ಲಿ ಒಂದನ್ನು ನಾವು ತಲೆಲಿಟ್ಕೊಂಡಿದ್ವಿ. ವಿ ಹ್ಯಾವ್ ಟು ರೆಡ್ಯೂಸ್ ಇಟ್ ಟು 150 pages. 300-400 pages ಕೊಡ್ಬೋದು ರೀ, ಆದರೆ ಈಸ್ ಇಟ್ ವರ್ತ್ ಟು ರೀಡ್ ದಟ್ ಮಚ್ ಪೇಜಸ್? ಅದು ನನ್ನ ಪ್ರಶ್ನೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಇದಕ್ಕಿಂತ ಥಿನ್ನಾಗಿರ್ತಕ್ಕಂಥ ಪುಸ್ತಕ ಯಾವುದೂ ಇಲ್ಲ. ನಾವು ಅತ್ಯಂತ ಗ್ರಹಿಕೆಯಿಂದ ಯಾವುದನ್ನು ಹಾಕಬೇಕು, ಯಾವುದನ್ನು ಬಿಡಬೇಕು ಅಂತ ಹೇಳಿ ಈ ಪುಸ್ತಕವನ್ನು ತಯಾರು ಮಾಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಅಜಯ್, ಇಲ್ಲಿನ ಕೋಆಥರ್ ಅಜಯ್ ಅವರ ಒಂದು ಪರಿಶ್ರಮ ಸಹ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಬೇಕಾಗುತ್ತೆ. ಬನ್ನಿ, ಈಗ KA ಕ್ವಶನ್ ಪೇಪರ್ ಮತ್ತು ನಮ್ಮ ಸ್ಪೆಷಲ್ ಪುಸ್ತಕದ್ದು ಹೇಗಿದೆ ಅನ್ನೋದನ್ನು ವಿಲ್ ಗೋ ವಿತ್ ಎವಿಡೆನ್ಸ್. ಏನಿದು? ಭಾರತ ಸಂವಿಧಾನದ 243D ವಿಧಿಯು ನಿರೂಪಿಸುವುದು. ಓಕೆ, ನೋಡಿ, ಇದು ನಮ್ಮಲ್ಲಿ ಬಂದಿದೆ. ಬರೀ ಬಂದಿದೆ ಅಂತ ಹೇಳ್ತಾ ಇಲ್ಲ. ನಾವು 73ನೇ ಸಾಂವಿಧಾನಿಕ ತಿದ್ದುಪಡಿ, ಇದು ನಮ್ಮ ಪುಸ್ತಕ. ಮೋಸ್ಟ್ ಇಂಪಾರ್ಟೆಂಟ್, ನಾನು ಪ್ರತಿ ಒಂದು ಟಾಪಿಕ್ ಆದ ನಂತರದಲ್ಲಿ ಇಫ್ ಇಟ್ ಈಸ್ ಇಂಪಾರ್ಟೆಂಟ್ ಬರೆದಿದ್ದೀನಿ. ಪರೀಕ್ಷೆಯಲ್ಲಿ ಈ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿವೆ, ಮುಂದೆ ಸಹ ಬರುತ್ತದೆ. ಈ ಥರ ಹೇಳಿದ್ದೀನಿ ರೀ, ಹೇಳಿದ್ದನ್ನು ಬರೆದಿಪ್ಪ. ನಾವು ಬರೀ ಇನ್ಫಾರ್ಮೇಷನ್ ಕೊಟ್ಕೊಂತ ಹೋಗಿಲ್ಲ. ಪರೀಕ್ಷೆಯಲ್ಲಿ ಈ ವಿಷಯದ ಮೇಲೆ ಅಂದರೆ ಕಡ್ಡಾಯ ನಿಬಂಧನೆ, ಅದಾದ ನಂತರದಲ್ಲಿ ಆರ್ಟಿಕಲ್ಸ್. ಈಗಲೂ ಹೇಳ್ತೀನಿ, ಮುಂದೆ ಸಹ ಬರುತ್ತೆ ಆರ್ಟಿಕಲ್ಸ್. ಇದು ಕಟ್ಟಿಟ್ಟ ಬುತ್ತಿ, ತಾವು ಯಾವಾಗಾದರೂ ಸಹ ಊಟ ಮಾಡ್ಕೋಬೋದು. ಓಕೆ, ಸೊ ಇಡೀ ಕರ್ನಾಟಕದ ಕನ್ನಡದ ಯಾವುದೇ ಪುಸ್ತಕದಲ್ಲಿ ನೀವು ತಗೊಳ್ಳಿ, ಪಕ್ಕದಲ್ಲಿ ಈ ಥರ ಅಂದರೆ ಈ ನಿರೂಪಣೆ, ಇದೊಂಥರ ಸಂಭಾಷಣೆ ರೂಪದಲ್ಲಿ ಬರ್ತಕ್ಕಂತಹ ಒಂದು ಮಾದರಿಯ ಪುಸ್ತಕ ನಿಮಗೆ ಹುಡುಕಕ್ಕೆ ಸಾಧ್ಯವೇ ಇಲ್ಲ. ಇದು ನಮ್ಮ ಅನುಭವದ ಆಳದಿಂದ ಬಂದಿದ್ದು. ಹೌದು, ನಾವು ಆಸ್ಪಿರೆಂಟ್ಸ್ ಜೊತೆ ಮಾತಾಡಬೇಕಾಗತ್ತೆ. ಮಾತಾಡಿದಾಗ ಅವ್ರಿಗೇನಾಗುತ್ತೆ, ಪುಸ್ತಕ ಓದಬೇಕಾದ್ರೆ ದೇ ಕ್ಯಾನ್ ಫೀಲ್ ಇಟ್. ಓಕೆ ಸರ್, ಹಾಗಾದರೆ ನಿಮ್ಮ ಬುಕ್ ಪರ್ಫೆಕ್ಟಾ? ನೋ ಬುಕ್ ಇಸ್ ಪರ್ಫೆಕ್ಟ್. ಎಲ್ಲರಿಗೂ ಇತಿಮಿತಿಗಳಿದ್ದಾವೆ. ಭಾಳಷ್ಟು ಜನ ಸರ್ ನೀವು ಅದಾಗಬೇಕಿತ್ತು, ಇದಾಗಬೇಕಿತ್ತು ಅಂತೀವಿ. ಸರ್, ಹಾಕ್ಬೋದು. ಕೋಆಪರೇಟಿವ್ಸ್ ಬಗ್ಗೆ ಒಂದು ಬುಕ್ ಬರಿಬೋದು, ಪಂಚಾಯತ್ ರಾಜ್ ಬಗ್ಗೆ ಒಂದು ಬುಕ್ ಬರಿಬೋದು. ನಾವು ಈ ಪುಸ್ತಕ ಜ್ಞಾನದ ದೀವಿಗೆ ಇದ್ದಂತೆ, ಅಂದರೆ ಈ ದೀಪದ ಬೆಳಕಿನಲ್ಲಿ ತಾವು ನಡಿಬೇಕು ಅಂತ. ಅರ್ಥ ಆಯ್ತಲ್ವಾ? ಸೊ ಇದು ನಮ್ಮ ಒಂದು ಅಂಶ. 243D ಮೀಸಲಾತಿಗೆ ಸಂಬಂಧಪಟ್ಟಿದೆ. ಓಕೆ, ಸೊ ನಾವು ಈ ಪೇಜ್ ಆದ ನಂತರದಲ್ಲಿ ಈ ಪೇಜನ್ನು ಕೊಟ್ಟಿದ್ದೀವಿ. ಎವ್ರಿ ಸೆಕ್ಷನ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದೇ ಅಂಶವನ್ನು ನಮ್ಮ ಸಿಂಧೂರ ಟೆಸ್ಟ್ ಸೀರೀಸಲ್ಲೂ ಸಹ ಕೇಳಿದ್ದೀವಿ. ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಟೆಸ್ಟ್ ಸೀರೀಸ್ ಇಸ್ ಎ ಮ್ಯಾಂಡೇಟ್ರಿ. ಬಹಳಷ್ಟು ಜನ ಟೆಸ್ಟ್ ಸೀರೀಸ್, ಸರ್ ಎಲ್ಲಿ ಟೆಸ್ಟ್ ಸೀರೀಸ್ ಅಂತ? ಕಾಲ ಬದಲಾಗಿದೆ ಸ್ವಾಮಿ. ನೋಕಿಯಾ ಫೋನು ತನ್ನನ್ನು ತಾನು ಅಪ್ಡೇಟ್ ಮಾಡಿಕೊಳ್ಳದ ಕಾರಣ ಇವತ್ತು ಮಾರುಕಟ್ಟೆಯಿಂದ ನಿರ್ಗಮನ ಆಯಿತು. ಹೌದು, ರಿಯಲೈಸ್ ಆಯ್ತು ಅದಕ್ಕೆ. ನಾನು ಆ್ಯಂಡ್ರಾಯ್ಡ್ಗೆ ಹೋಗ್ಬೇಕಂತೇಳಿ ಆ್ಯಂಡ್ರಾಯ್ಡ್ ಬಂತು, ಆ್ಯಂಡ್ರಾಯ್ಡ್ ಬರ್ತದೆ. ಅದು ಆ್ಯಂಡ್ರಾಯ್ಡಿಗೆ ಶಿಫ್ಟ್ ಆಗತ್ತಟಿಗೆಲ್ಲ ಸ್ಯಾಮ್ಸಂಗ್, ವಿವೋ, ಒಪ್ಪೋ ಅವೆಲ್ಲ
ಹೆಮ್ಮರವಾಗಿ ಬೃಹತ್ಕಾಕಾಶದಲ್ಲಿ ಒಂದು ರೀತಿಯಲ್ಲಿ ಹಿಮಾಲಯ ಪರ್ವತದಷ್ಟು ಬೆಳೆದುಬಿಟ್ಟಿದ್ವು. ಸೊ ನೀವು 10 ವರ್ಷದ ಹಿಂದಿನ ಪರೀಕ್ಷೆ ಆ ರೀತಿ ಈ ರೀತಿ ನೋಡಿಕೊಂಡ್ರೆ ಆಗಲ್ಲ ಸರ್. ಸ್ಟೇಟ್ ಬುಕ್ಸು ಓದಿ ಇಲ್ಲ ಅಂತ ಹೇಳ್ತಾ ಇಲ್ಲ. 10ರಿಂದ 20 ಕ್ವಶನ್ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸ್ಟೇಟ್ ಬುಕ್ಸ್ ಓದೋದ್ರಿಂದ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನುವ ಭ್ರಮೆಯಿಂದ ಮಾತ್ರ ಹೊರಡೆ ಬನ್ನಿ. ಓಕೆ ಸ್ವಾಮಿ, ಆಥರ್ಸ್ ಬುಕ್ಸ್ ಓದಿ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ. ಓಕೆ, ನಾನು ಪ್ರತಿ ಬಾರಿ ಹೇಳ್ತೀನಿ, ಯಾವುದಾದ್ರೂ ಆ ಥರ ನಿಮ್ಗೆ ಯಾವ್ದು ಮನಸ್ಸಿಗೆ ಬರುತ್ತೆ ಆ ಥರ ಓದಿ. ಓಕೆ, ಬಟ್ ನಿಮ್ಮ ಸೀನಿಯರ್ ನಿಮ್ಮ ಗೈಡ್ ಆಗಿರಲಿ. ನಿಮ್ಮ ಸೀನಿಯರ್ ಅಂದರೆ ಹೂ ಇಸ್ ಎ ವೆರಿ ಸೀರಿಯಸ್ ಆ್ಯಂಡ್ ಹೂ ಕ್ಲಿಯರ್ಡ್ ಎಕ್ಸಾಮ್, ಈಸ್ ಕಾಲ್ಡ್ ಎ ಸೀನಿಯರ್. ಓಕೆ, ಎಕ್ಸಾಮಲ್ಲಿ ಫೇಲ್ ಆಗಿ ಬರೀ ಡೀಲ್ ಆಗುತ್ತೆ ಅಂತ ಹೇಳ್ತಕ್ಕಂತಹ ಸೀನಿಯರ್ಸ್ ಇರ್ತಾರಲ್ಲ, ಅವರು ಸೀನಿಯರ್ಸ್ ಅಲ್ಲ, ಅವರು ನಿಮ್ಮ ದಾರಿ ತಪ್ಪಿಸುವ ಒಬ್ಬ ಆಸಾಮಿಗಳಾಗಿರ್ತಾರೆ. ಓಕೆ, ನಂತರದಲ್ಲಿ ಎಮ್ ಜಿ ನರೇಗಾ ನಾವು ಈಗ ಆಲ್ರೆಡಿ ಇದನ್ನು ವಿಕಸಿತ ಭಾರತ್ ಜಿ ಬಿಲ್ ಅಂತೇಳಿ ಚೇಂಜ್ ಮಾಡಿದ್ದೀವಿ. ಭಾಳ ಸಿಂಪಲ್ ಆಗಿದೆ ಪ್ರಶ್ನೆ ಮಾತ್ರ ಸಿಂಪಲ್ ಆಗಿದೆ. ಏನಿದೆ, ಮೆಟ್ರೋಪಾಲಿಟನ್ ಪ್ರದೇಶಗಳಲ್ಲಿ 100 ದಿನಗಳಲ್ಲಿ ಓದಿ. ಇದು ಮೆಟ್ರೋಪಾಲಿಟನ್ ಅಲ್ಲ. ಸೊ ಡಿ ಇದು ಹೋಯಿತು. ಸೊ ಆನ್ಸರ್ ABC. ಸ್ವಾಮಿ, ನಾನೇನು ಹೇಳ್ತೀನಿ ಅಂದರೆ, ಈಗ ನೀವು ಯಾವುದೇ ಪರೀಕ್ಷೆಗೆ ಹೋದರೂ ಸಹ ಈ ರೀತಿಯ ಪ್ರಶ್ನೆಗಳು ಹೆಂಗೆ ಕೇಳಿದರೂ ಸಹ ಇಂಥವ್ರು ಅಟೆಂಡ್ ಮಾಡಬೇಕು ನೀವು. ಈಗ ರಾಮ್ಜಿಯಲ್ಲಿ 125 ದಿನಗಳು, ತದನಂತರದಲ್ಲಿ ಅದು ಸೆಂಟ್ರಲೈಸ್ಡ್ ಸ್ಕೀಮು, ಡಿಸೆಂಟ್ರಲೈಸ್ಡ್ ಇಲ್ಲ. ದೆನ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗ 60-40 ರೇಷಿಯೋದಲ್ಲಿ ಹಣವನ್ನು ಕೊಡಬೇಕಾಗುತ್ತೆ. ಸೊ ಅದು 100% ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ MG ನರೇಗಾ. ಸರ್, ನಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ HYT ನೋಡಿ. ನಾವು ಬರೀ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಮಾಹಿತಿಯ ಪಕ್ಕದಲ್ಲಿ ಹಿಂಟ್ ಕೊಡ್ತಾ ಇದ್ದೀವಿ. ಹೈ ಹೀಲ್ಡಿಂಗ್ ಟಾಪಿಕ್. ಏನ್ರಿ ಹೈ ಹೀಲ್ಡಿಂಗ್ ಟಾಪಿಕ್ ಅಂದರೆ, ಎಕ್ಸಾಮ್ಸ್ಗೆ ಬರ್ತಕ್ಕಂತಹ ಪ್ರಾಬಬಿಲಿಟಿ, ಸಂಭವನೀಯತೆ ತುಂಬ ಜಾಸ್ತಿ ಇರುತ್ತೆ. ಇದನ್ನು ನೀವು ಕರ್ನಾಟಕದ ಯಾವ ಪುಸ್ತಕದಲ್ಲೂ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೆ ಅಂದರೆ ಸ್ವಾಮಿ, ಈ ರೀತಿಯಾಗಿ ನಾನು ಓದಿದ್ದಕ್ಕೆ ನಾನು ಎಕ್ಸಾಮ್ ಕ್ಲಿಯರ್ ಆಗಿದೆ. ಇದು ಎಕ್ಸಾಮ್ಸಿಗೆ ಬರುತ್ತೆ, ಅದಕ್ಕೆ ನಾನು ಎಕ್ಸಾಮ್ಸ್ಗೆ ಓದೋಣ. ಇದು ಎಕ್ಸಾಮ್ಸಿಗೆ ಬರಲ್ಲ, ಕಣ್ಣಾಡಿಸ್ಕೊಂಡು ಹೋಗೋಣ, ಕೆಲವೊಂದನ್ನು ನಿರ್ಲಕ್ಷ್ಯ ಮಾಡೋಣ. ಓಕೆ, ಸೊ ಮತ್ತು ಅದೇ ರೀತಿಯಲ್ಲಿ ಸಹ ನಾನು ಬೇರೆ ಪುಸ್ತಕ ವಿಮರ್ಶೆ ಮಾಡಿದ ಹಾಗೆ, ಬೇರೆ ಮ್ಯಾಗ್ಝಿನ್ ವಿಮರ್ಶೆ ಮಾಡಿದ ಹಾಗೆ ನನ್ನ ಪುಸ್ತಕವೂ ಸಹ ವಿಮರ್ಶೆಗೆ ಒಳಪಡುತ್ತೆ. ಓಕೆ, ಸೊ ಇಲ್ಲಿ ಯಾರೂ ಎಲ್ಲವನ್ನು ತಿಳಿದಂತಹ ಬೃಹಸ್ಪತಿಗಳು ಅಲ್ಲ. ಓಕೆ, ಸೊ ಇದು ಪುಸ್ತಕದ ಒಂದು ಸ್ಪೆಷಾಲಿಟಿ ನೋಡಿ. HYT ಅಂತ ಹೇಳಿದೆ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, 2 ಪ್ರಶ್ನೆಗಳಾಯಿತು. ಓಕೆ, ನೆಕ್ಸ್ಟು ಕರ್ನಾಟಕ ರಾಜ್ಯದ ಅಸ್ತಿತ್ವದಲ್ಲಿದ್ದ ಕೃಷಿ ಭೂಮಿ ಕಾಯ್ದೆಗಳನ್ನು ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು 1957ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಾಯಿತು? BD ಜತ್ತಿ, 1957. ಇದು ನಮ್ಮ ಪುಸ್ತಕ. ಓಕೆ, ನೆಕ್ಸ್ಟು ನಿಮಗೆ ಒಂದು ಹೇಳ್ತಿದ್ದೀನಿ, ಏನಪ್ಪ ಅಂತಂದರೆ ದೇವರಾಜ್ ಅರಸ್ ಅವರ ಕುರಿತು ನಮ್ಮ ಪುಸ್ತಕದಲ್ಲಿ ಮಾಹಿತಿ ಇದೆ. ದೇವರಾಜ್ ಅರಸ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ದೇವರಾಜ್ ಅರಸು ಅವರ ಭೂ ಸುಧಾರಣೆ ಚಳುವಳಿಗಳು, ಹಿಂದುಳಿದ ವರ್ಗಗಳ ಕುರಿತು ತೆಗೆದುಕೊಂಡಂತಹ ಕ್ರಮಗಳು, ಹಾವನೂರು ಆಯೋಗ ಬಹುದೊಡ್ಡ ಪ್ರಖ್ಯಾತ LG ಹಾವನೂರು ಅಂತೇಳಿ ಬಹುದೊಡ್ಡ ವಕೀಲರು, ಫಾರಿನ್ಗೆಲ್ಲ ಹೋಗ್ತಾರೆ ಸಂವಿಧಾನ ಡಿಸ್ಕಷನ್ನು, ಅವು ಇವು ವಿವಿಧ ದೇಶಗಳ ಸಂವಿಧಾನ ಸಮಿತಿ ರಚನೆಯಲ್ಲಿ ಇವರು ಇರ್ತಾರೆ. ಹಾವನೂರವರು ಬರೆದಿಟ್ಕೊಳ್ಳಿ. ಇವತ್ತಿನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು, ಇವತ್ತಿನ ಡೇಟ್ ನೆನ್ಪಿಟ್ಕೊಳ್ಳಿ. ಓಕೆ, ಇವತ್ತಿನ ವೀಡಿಯೋ ನೆನ್ಪಿಟ್ಕೊಳ್ಳಿ. ದೇವರಾಜ್ ಅರಸು ಅವರು KS ಮೇನ್ಸಿಗೆ ಬರ್ತಾರೆ, PSIಗೆ ಬರ್ತಾರೆ, KPSC ಬರ್ತಾರೆ, KEಗೆ ಬರ್ತಾರೆ. ನಮ್ಮ ಪುಸ್ತಕದಲ್ಲಿ ದೇವರಾಜು ಅರಸು ಅವರಿಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದೆ. ಏನಕ್ಕೆ ಸ್ವಾಮಿ? ಪರೀಕ್ಷೆಗೆ ಇಂಪಾರ್ಟೆಂಟ್. ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹರಿಕಾರ. ಅವರ ಭೂ ಸುಧಾರಣೆಗಳು, ಅವರ ಹಾವನೂರು ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅವರು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಬದಲಾವಣೆ ಮಾಡ್ತಾರೆ. ಅದು ಪರೀಕ್ಷೆಯ ದೃಷ್ಟಿಯಿಂದ ಮಹತ್ವ ಅಲ್ಲ, ಕನ್ನಡದ ಭಾಷೆಯ ದೃಷ್ಟಿಯಿಂದ ಮಹತ್ವ. ನೋಡಿ, ನಾವು ಇಲ್ಲಿ ತುಂಬ ಕ್ಯಾಲ್ಕುಲೇಷನ್ ಮಾಡಿ ಓದಬೇಕ್ರಿ, ಅರ್ಥ ಆಯ್ತಾ? ತದನಂತರದಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974 ಲೀಸ್ಗೆ ಒಳಪಟ್ಟ ಭೂಮಿಯನ್ನು ಹೀಗೆ ವರ್ಗೀಕರಣ ಮಾಡಲಾಗಿದೆ. ನೋಡಿ, ನಮಗೆ ಇಲ್ಲಿ ನಾವು ABCD ಅಂತ ಹೇಳಿದ್ದೀವಿ. ABCD
ಡಿ ಅಂತ ಹೇಳಿದ್ದೀವಿ. ಆದರೆ ಎಮ್ಮ ಇ ಅಂತೇಳಿ ಯಾವ ಪುಸ್ತಕದಲ್ಲೂ ಸಹ ಮಾಹಿತಿ ಇಲ್ಲ. ಇದು ಹೊಸ ಕ್ವಶನ್ನು. ಓಕೆ, ಬಟ್ ಎಸ್, ವಿ ವಿಲ್ ಎನ್ಶೋರ್ 50-50ಗೆ ಬಂದಿದ್ದೀವಿ. 50-50 ನಾವು ಈ ಪ್ರಶ್ನೆನ ಪೂರ್ತಿಯಾಗಿ ಕ್ಲೇಮ್ ಮಾಡಲ್ಲ, ಪೂರ್ತಿಯಾಗಿ ಕ್ಲೇಮ್ 50-50 ಕ್ಲೇಮ್ ಮಾಡ್ತೀವಿ. ಎಸ್, ಆ ಒಂದು ರೂಲ್ಸ್, ಎಕ್ಸಾಮ್ ರೂಲ್ಸು, ಶಾಂತಪ್ಪ ಸರ್ ರೂಲ್ಸ್ ಏನಪ್ಪ ಅಂತಂದರೆ, ನಿಮ್ಮ ಇಡೀ ಪರೀಕ್ಷಾ ಕ್ರಮದಲ್ಲಿ ಎಲ್ಲೆಲ್ಲಿ 50-50 ಇರುತ್ತೆ ಅಲ್ಲಿ ನೀವು ಚಾನ್ಸ್ ತೊಗೊಳ್ಬೇಕು. ಈ ಪರೀಕ್ಷೆಯಲ್ಲಿ ಚಾನ್ಸ್ ತೊಗೊಂಡಿಲ್ಲ ಅಂತಂದರೆ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಓಕೆ, ಚಾನ್ಸ್ ನೀವು ಪರೀಕ್ಷೆಗೆ ಬಂದಿರೋದೇ ಚಾನ್ಸ್ ತೊಗೊಳಕ್ರಿ. ಚಾನ್ಸ್ ತೊಗೊಂಡು ಲೈಫ್ ಈಸ್ ಆಲ್ ಅಬೌಟ್ ಚಾನ್ಸ್, ಬಟ್ ರಿಸ್ಕ್ ಶುಡ್ ಬಿ ಮೋರ್ ಕ್ಯಾಲ್ಕುಲೇಟೆಡ್ ಒನ್. 50-50 ಇದೆಯಲ್ವಾ? ಓಕೆ, ಸೊ ಇದು 67ನೇ ಪ್ರಶ್ನೆ. ನಂತರದಲ್ಲಿ ಎನ್ವೈರನ್ಮೆಂಟಿಗೆ ಸಂಬಂಧಪಟ್ಟಿದ್ದು ಇದು ಕೆ ಎ ಪ್ರಶ್ನೆ ಇದೆ ನೋಡಿ. 61ನೇದು ಕೆ ಎ ಪ್ರಶ್ನೆ ನೋಡಿ ಸ್ವಾಮಿ. ಗ್ರೇಟರ್ ಹೇಸರಘಟ್ಟ ಹುಲ್ಲುಗಾವಲು, ಅಪ್ಸರಕೊಂಡ, ಮುಗಳಿ ಸಮುದ್ರ ಪ್ರದೇಶ, ಕೊಕ್ಕರಬೆಳ್ಳೂರು, ಹಂಪಿ, ಹೊಗ್ರೆಕಲ್. ಓಕೆ, ನಮಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಏನಪ್ಪ, ಕರ್ನಾಟಕದ ಪಕ್ಷಿಧಾಮಗಳಲ್ಲಿ ಓಕೆ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ ಕೊಕ್ಕರೆಬೆಳ್ಳೂರು. ಗ್ರಾಮಾಧಾರಿತ ಸಮುದಾಯ ಸಂರಕ್ಷಣಾ ಮಾದರಿ. ಓಕೆ, ಸಮುದಾಯ ಸಂರಕ್ಷಣಾ ಮಾದರಿ. ಓಕೆ, ಇದು ಒಂದಾಯಿತು. ನಂತರದಲ್ಲಿ ನಾವು ಹೇಳ್ತೀವಿ ಸ್ವಾಮಿ ನೋಡಿ, ಪ್ರಮುಖ ಪಕ್ಷಿ ಪ್ರಭೇದಗಳು ವೈಟ್ ಐಬಿಸ್, ಲಿಟಲ್ ಗ್ರೇಬ್, ಎಗ್ರೆಟ್, ಕಾರ್ಮೊರೆಂಟ್, ಡಾರ್ಟರ್, ತುಂಗ, ಯಾವುದು ಇದು ಕೋಟ್ಸ್, ಟೀಲ್ಸ್. ಏನ್ರಿ ಇದೆಲ್ಲ ವರ್ಡ್ಸು? ಗೊತ್ತಾಗಲ್ಲ. ಅದಕ್ಕೆ ಏನು ಮಾಡಿದ್ವಿ ನಾವು? ಎಸ್, ಇಲ್ಲಿ ಹೇಳಿದ್ದೀವಿ. ಇಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಇಲ್ಲಿ ಕೊಟ್ಟಿರೋ ಪಕ್ಷಿ ಪ್ರಭೇದಗಳ ಕಡೆ ಹೆಚ್ಚು ಗಮನ ಹರಿಸುವ ಅವಶ್ಯಕತೆ ಇಲ್ಲ. ನೋಡ್ರಿ, ನೀವು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮದಲ್ಲಿ ಸಮುದಾಯ ಮೀಸಲು ಪ್ರದೇಶದಲ್ಲಿ ಪೇಂಟೆಡ್, ಕೊಕ್ಕರೆ, ಸ್ಪಾಟ್, ಬಿಲ್ಡ್, ಪೆಲಿಕಾನ್ ಎಕ್ಕಿದಲ್ಲಪ್ಪ. ಜಸ್ಟ್ ಅಕಾಡೆಮಿಕಲ್ಲಿ ಕೊಟ್ಟಿದ್ದೀವಿ ಅಷ್ಟೇ, ಬಿಟ್ಟರು ಬೇರೆ ಕಾರಣ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೆನಪಿಡಲು ಸಹ ಅಸಾಧ್ಯವಾಗಿರುತ್ತದೆ. ಸೊ ಈಗೇನಾಗುತ್ತೆ, ಇಂತಹ ಸೂಚನೆಗಳನ್ನು ಕೊಟ್ಟಾಗ ನಿಮ್ಮ ಮನಸ್ಸು ನಿರಾಳ ಅನಿಸುತ್ತೆ. ಅಬ್ಬಾ, ಸರ್ ಹೇಳಿದರೆ ಇವನೇನು ಓದುವ ಅವಶ್ಯಕತೆ ಇಲ್ಲ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಗ್ರೂಪ್ ಸಿ ಸ್ಪೆಷಲ್ ಬುಕ್. ಅಲ್ಲಲ್ಲಿ ಸೂಚನೆಗಳನ್ನು ಕೊಟ್ಕೊಂತ ಹೋಗಿದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲಿ ಸೂಚನೆಗಳನ್ನು ಕೊಟ್ಕೊಂತ ಹೋಗಿದ್ದೀವಿ. ಓಕೆ, ತದನಂತರದಲ್ಲಿ ನಮಗೆ ಕರ್ನಾಟಕ ಜೀವವೈವಿಧ್ಯ ಪಾರಂಪರಿಕ ತಾಣಗಳು, HYT, ಹೈ ಹೀಲ್ಡಿಂಗ್ ಟಾಪಿಕ್. ನೋಡಿ, 7ನೇ ಬ್ಯಾಚು HYT ಆರಂಭ ಆಗಿದೆ ಕೂಡ. ಹೊಸ ವರ್ಷದ ಹೊಸ ಆಫರ್ 50% ಡಿಸ್ಕೌಂಟ್ ನಿಮ್ಮ ಮುಂದೆ ಇರುತ್ತೆ. ಓಕೆ, ಈ ಕರ್ನಾಟಕ ಜೀವ ವೈವಿಧ್ಯ ಪಾರಂಪರಿಕ ತಾಣಗಳಲ್ಲಿ ಹೊಗ್ರೆಕಾನ್ ಬಂದಿದೆ. ಇಲ್ಲಿ ಬಂದಿದೆ ಹೊಗ್ರೆಕಾನ್ ಬಂದಿದೆ, ಜೀವ ವೈವಿಧ್ಯ ಪಾರಂಪರಿಕ ತಾಣ. ಓಕೆ, ಸೊ ನಾವು ಇಲ್ಲಿ HYT ಅಂತ ಮೆನ್ಷನ್ ಮಾಡಿದ್ವಲ್ಲಪ್ಪ, HYT ಅಂತ ಮೆನ್ಷನ್ ಮಾಡಿದ್ದೀವಿ. ಓಕೆ, ಸೊ ವಿ ಆರ್ ಗಿವಿಂಗ್ ಎ ಹಿಂಟ್ ಹೌ ಎಕ್ಸಾಮಿನರ್ ಥಿಂಕ್ಸ್. ಎಕ್ಸಾಮಿನರ್ ಹೇಗೆ ಥಿಂಕ್ ಮಾಡ್ತಾನೆ ಅನ್ನುವ ಕ್ರಮವನ್ನು ಸಹ ಕೊಟ್ಟಿದ್ದೀವಿ. ಈ ಕ್ರಮ ನಿಮ್ಗೆ ಯಾವ ಪುಸ್ತಕದಲ್ಲೂ ಸಿಗೋಕ್ಕೆ ಸಾಧ್ಯವಿಲ್ಲ. ದ್ಯಾಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಗ್ರೂಪ್ ಸಿ ಸ್ಪೆಷಲ್ ಬುಕ್. ಓಕೆ, ಅಂದರೆ 150 ಪೇಜನ್ನು ಓದಿ 5 ಪ್ರಶ್ನೆಗಳು ಅಟೆಂಡ್ ಮಾಡೋದಿದೆಯಲ್ಲ, ನಿಮ್ಮ ಅಕ್ಯುರಸಿ ಲೆವೆಲ್ ತುಂಬ ಹೈ ಅಂತ ಅರ್ಥ. ಓಕೆ ಸರ್, ಇಷ್ಟೆಲ್ಲ ಕೊಟ್ಟ ಮೇಲೂ ಬೇರೆ ಪುಸ್ತಕ ನಿಮಗೆ ಇಷ್ಟ ಆಯಿತು, ತೆಗೆದುಕೊಳ್ಳಿ, ಸಂತೋಷ. ಯಾಕಂತಂದರೆ ಲೋಕೋ ಭಿನ್ನ ರುಚಿ ಅಂತ. ನಾನು ನಮ್ಮ ಪುಸ್ತಕ ಚೆನ್ನಾಗಿದೆ ಅಂತ ಹೇಳ್ತೀನಿ ಹೊರತು ಬೇರೆ ಪುಸ್ತಕ ಚೆನ್ನಾಗಿಲ್ಲ ಅಂತ ಹೇಳಿದಿಲ್ಲ. ಅದು ತಮ್ಮ ತಮ್ಮ ಭಾವ ಬುದ್ಧಿಶಕ್ತಿಗೆ ಬಿಟ್ಟಂತಹ ಒಂದು ವಿಚಾರ. ಓಕೆ, ಆದಮೇಲೆ
ಈ ಪುಸ್ತಕವನ್ನು ಹೇಗೆ ಕೊಂಡ್ಕೊಳ್ಬೇಕು ಅಂತೇಳಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಂಬರನ್ನು ಹಾಕ್ತೇನೆ, ಲಿಂಕನ್ನು ಶೇರ್ ಮಾಡಿರ್ತೇನೆ. ಆಸಕ್ತರು ಈ ಪುಸ್ತಕವನ್ನು ಖರೀದಿಸಬಹುದು. ಮೋಸ್ಟ್ ಇಂಪಾರ್ಟೆಂಟು, ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಲಭ್ಯವಾಗಿರ್ತಕ್ಕಂತಹ ಏಕೈಕ ಪುಸ್ತಕ ಇದಾಗಿರುತ್ತೆ. ಕನ್ನಡದಲ್ಲಿ ಬಹಳಷ್ಟು ಪುಸ್ತಕಗಳು ಇವೆ. ಓಕೆ, ಈ ಪುಸ್ತಕ ಅಥವಾ ಯಾವುದೇ ಪುಸ್ತಕವನ್ನು ಕೊಂಡುಕೊಳ್ಳಬೇಕಾದರೂ ಸಹ ನಿಮ್ಮ ಹಿರಿಯರ ಮಾರ್ಗದರ್ಶನ, ಸೀನಿಯರ್ಸ್ ಮಾರ್ಗದರ್ಶನ, ಓದಿದವ್ರನ್ನ ಕೇಳಿಕೊಂಡು ತೆಗೆದುಕೊಳ್ಳಿ. ಏಕೆಂದರೆ ನಮ್ಮ ಲಲಿತಾ ಜ್ಯುವೆಲರ್ಸ್ನ ಮಾಲೀಕರು ಹೇಳಿದ ರೀತಿಯಲ್ಲಿ ಹಣ ಸುಮ್ಮನೆ ಬರುವುದಿಲ್ಲ. ಆದ್ಮೇಲೆ ಇದು ಗ್ರೂಪ್ ಸಿ ಸ್ಪೆಷಲ್ಗೆ ಸಂಬಂಧಪಟ್ಟಂತಹ ಪುಸ್ತಕ ಮತ್ತು ಅದರ ಒಂದು ಔಚಿತ್ಯ ಹೇಗೆ ಅಂತೇಳಿ ನೆಕ್ಸ್ಟು KPSC ವೆಟ್ರನರಿ, ತದನಂತರದಲ್ಲಿ BWSSB, ಬಹಳಷ್ಟು ಪರೀಕ್ಷೆ KPCಯಲ್ಲೂ JEE, AE ಸಾಕಷ್ಟು ಪರೀಕ್ಷೆ ನಡೀತಾ ಇದ್ದಾವೆ. ಆ ಎಲ್ಲ ಪರೀಕ್ಷೆಗಳಿಗೆ ಇದೊಂದು ರೀತಿಯಲ್ಲಿ ನಿಮಗೆ ಅಸ್ತ್ರದಂತೆ ಕಂಡುಬರುತ್ತೆ. ಆದ್ದರಿಂದ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಸೋಷಿಯಲಜಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಿತ್ರ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ಅವರ ಅಧಿಕಾರ ಸಹ ಹೌದು. ಓಕೆ, ಅದು ಏನು ಸೋಷಿಯಲಜಿ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತೇಳಿ ಮತ್ತೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ತಮಗೆಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋಗೆ ಮಂಗಳವನ್ನು ಆಡ್ತಾ ಇದ್ದೀವಿ. ಓಕೆ, ತಮಗೇನೇ ಮಾಹಿತಿ ಬೇಕಿದ್ರೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಸಿಗೋಣ. ನಮಸ್ಕಾರ. ಬಾಯ್ ಬಾಯ್. ಟಾಟಾ.